ಏಕಂ ಇದು ಜರ್ನಿಮ್ಯಾನ್ ಪ್ರೊಡಕ್ಷನ್ಸ್ ಅವರು ನಿರ್ಮಿಸಿರುವಂಥ ವೆಬ್ ಸೀರೀಸ್. ಇದನ್ನು ಪರಂವಾ ಸ್ಟುಡಿಯೋಸ್ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ರೀತಿ ಇದರ ಟ್ರೈಲರ್ ರಿವ್ಯೂನಲ್ಲಿ ತಿಳಿಸಿದ್ವಿ. ಇದೊಂದು ಕನ್ನಡ ವೆಬ್ ಸೀರೀಸ್ ಅಂತ ಹಲವು OTT ಪ್ಲಾಟ್ಫಾರ್ಮ್ಗಳು ಇದನ್ನು ತಗೊಳ್ಳೋದಕ್ಕೆ ಮುಂದೆ ಬರದ ಕಾರಣ ಇವರು ಅಲ್ಲೇ ಕೂರ್ದೇನೆ ತುಂಬ ಪ್ರೊಫೆಷ್ನಲ್ ಆಗಿ ತುಂಬ ಆರ್ಗನೈಸ್ಡ್ ಆಗಿ ತಮ್ಮದೇ ಆದ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಬೇಕಿರುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಸೀರೀಸ್ನ ರಿಲೀಸ್ ಮಾಡಿದ್ದಾರೆ. ಸೊ ನೀವು ಈ ಸೀರೀಸ್ನ ನೋಡಬೇಕು ಅಂತ ಅಂದ್ಕೊಂಡ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಅದರ ಲಿಂಕ್ ಇರುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅವರ ವೆಬ್ಸೈಟ್ಗೇನೆ ಹೋಗ್ತೀರಾ. ಅಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡಿ ನೋಡ್ಬೋದು. ಆ್ಯಂಡ್ ಇವತ್ತಿನಿಂದ ಒಂದು ಕೂಪನ್ ಕೋಡ್ ಕೂಡ ವರ್ಕ್ ಆಗುತ್ತೆ. ನೀವು ವರುಣ್ 10 ಅನ್ನೋದನ್ನು ಕೂಪನ್ ಕೋಡ್ ಆಗಿ ಯೂಸ್ ಮಾಡಿದ್ರೆ ನಿಮಗೆ 10% ಆಫರ್ ಕೂಡ ಸಿಗುತ್ತೆ. ಈ ಕೋಡ್ 6 ದಿನಗಳಿಗಷ್ಟೇ ವ್ಯಾಲಿಡ್ ಆಗಿರೋದು. ಆ್ಯಂಡ್ ನಿನ್ನೆ ಹಲವಾರು ಜನ ಕೇಳ್ತಾ ಇದ್ರು ಕೂಡ ಇದಕ್ಕೋಸ್ಕರ. ಇನ್ನು ಈ ರೀತಿಯ ಒಂದು ಕೋಡ್ ಹಾಗೆ ಈ ರಿವ್ಯೂ ಇವುಗಳಿಗೆ ಕಾಯ್ದೇನೆ ಸೀರೀಸ್ ರಿಲೀಸ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಮೊದಲು ಹೋಗಿ ಅದನ್ನು ಹಲವು ಜನ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ. ಆ್ಯಂಡ್ ಅದರಲ್ಲಿ ಹಲವು ಜನ ಆಲ್ರೆಡಿ ನೋಡಿದ್ದಾರೆ ಕೂಡ ಸೀರೀಸ್ನ. ಇವರೆಲ್ಲರಿಗೂ ಡೆಫಿನೆಟ್ಲಿ ಒಂದು ಅಪ್ರಿಷಿಯೇಷನ್ ಇದ್ದೇ ಇರುತ್ತೆ. ಬಿಕಾಸ್ ಇದು ರೇರ್. ಒಂದು ಪ್ರಯತ್ನಕ್ಕೆ, ಒಂದು ಹೊಸ ರೀತಿಯ ಸಿಸ್ಟಮ್ಗೆ ಹೆಚ್ಚು ಥಿಂಕ್ ಮಾಡ್ದೇ ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ಅನ್ನೋ ರೀತಿ ಇದನ್ನು ಮಾಡಿರೋದು ಮೊದಲ ದಿನನೇ. ಸೊ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಆ್ಯಂಡ್ ನಿಮ್ಮ ರಿಸಿಪ್ಟ್ಗಳನ್ನು ಹಾಗೆ ಇಟ್ಕೊಂಡಿರಿ. ನನ್ನ ಕಡೆಯಿಂದ, ಈ ಚಾನಲ್ ಕಡೆಯಿಂದ ಆ್ಯಸ್ ಎ ಗ್ರ್ಯಾಟಿಟ್ಯೂಡ್, ಆ್ಯಸ್ ಎನ್ ಅಪ್ರಿಷಿಯೇಷನ್ ನಾನೇನು ಮಾಡ್ಬೋದು ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಅದರ ಬಗ್ಗೆ ತಿಳಿಸ್ತೇನೆ ಕೂಡ. ಸೊ ಇಷ್ಟು ಮೊದಲಿಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದು ನಿಮ್ಮೆಲ್ಲರಿಗೂ. ಇನ್ನು ಈಗ ಅದನ್ನು ಸೈಡ್ಗೆ ಇಟ್ಟು ನಮ್ಮ ರಿವ್ಯೂಗೆ ಹೋಗ್ಬಿಡೋಣ ಬನ್ನಿ. ಏಕಂ ಇದು ಮೊದಲೇ ತಿಳಿಸಿರೋ ಹಾಗೆ ಒಂದು ವೆಬ್ ಸೀರೀಸ್. ಇಲ್ಲಿ ಒಟ್ಟು 7 ಎಪಿಸೋಡ್ಗಳಿದ್ದಾವೆ. ಅಲ್ಲಿರೋ 7 ಕಥೆಗಳು ಕೂಡ ಬೇರೆ ಬೇರೆ ಆ್ಯಂಡ್ ಅವು ಆದಷ್ಟು ಬೇರೆ ಬೇರೆ ಭಾಷೆಗಳಲ್ಲೇ ಇವೆ. ಕರಾವಳಿಯ ಸುತ್ತ ಹೆಣೆದಿರುವಂಥ ಕಥೆಗಳು ಬೇರೆ ಬೇರೆ ಯಾಗಿದ್ರೂ ಒಂದೇ ಅಂತ ಅನಿಸೋ, ಒಂದರಲ್ಲೇ ಬೇರೆ ಬೇರೆ ರೀತಿಯ ಅನುಭವವನ್ನು ಕೊಡೋ ಸೀರೀಸ್. ಅದೇ ರೀತಿಯ ಅರ್ಥವನ್ನು ಇದರ ಟೈಟಲ್ ಕೂಡ ಹೇಳುತ್ತೆ, ಏಕಂ, ಒನ್ ಆ್ಯಂಡ್ ದ ಮಲ್ಟಿಟ್ಯೂಡ್. ಸೊ ಇಲ್ಲಿ ಕಥೆಗಳು ಬೇರೆ ಬೇರೆ ಇರೋದ್ರಿಂದ ಅವುಗಳ ಬಗ್ಗೆ ನನ್ನ ಒಪಿನಿಯನ್ನ ಹಾಗೇನೆ ತಿಳಿಸ್ತೇನೆ. ಆ್ಯಂಡ್ ನನಗೆ ಇಷ್ಟ ಆದಂಥ ರೀತಿಯಲ್ಲೇನೆ ಈ ಎಪಿಸೋಡ್ಗಳನ್ನು ಆ ಆರ್ಡರ್ನಲ್ಲೇನೆ ಇಡ್ತಾ ಹೋಗ್ತೇನೆ. ಸೊ ಇಷ್ಟ ಆದಂಥ ಎಪಿಸೋಡ್ಗಳಲ್ಲಿ ಮೊದಲು ಬರೋದು ಭ್ರಾಂತಿ, ಡೆಲ್ಯೂಷನ್. ಐ ಥಿಂಕ್ ಫಾರ್ ಮೀ ಇದು ಬೆಸ್ಟ್ ಎಪಿಸೋಡ್. ರೈಟಿಂಗ್ ಸಖತ್ತಾಗಿತ್ತು, ಆನ್ ಪಾಯಿಂಟ್ ಇತ್ತು. ಆ್ಯಕ್ಚುಲಿ ಒಂದಷ್ಟು ಒಳ್ಳೆ ಲೇಯರ್ಸ್ ಇದ್ದಾವೆ ಈ ಎಪಿಸೋಡಲ್ಲಿ. ಆಲ್ಸೋ ಅದನ್ನು ಎಡಿಟ್ ಮಾಡಿರೋ ರೀತಿ, ಪಾಯಿಂಟ್ಗಳನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕು. ಹೆಚ್ಚು ಎಕ್ಸ್ಪ್ಲನೇಷನ್ ಆಗಲಿ ಕನ್ವರ್ಸೇಷನ್ ಆಗಲಿ ಇರೋದಿಲ್ಲ. ಇನ್ಫ್ಯಾಕ್ಟ್ ನಾನು 20 ನಿಮಿಷ ಆದಮೇಲೆ ಖಂಡಿತ ಏನೋ ಬಿಟ್ಟಿದ್ದೀನಿ ಅಂತ ಅನಿಸಿ ಮತ್ತೆ ನೋಡಿದ್ದು ಮೊದಲಿಂದ. ಆ್ಯಂಡ್ ಅಲ್ಲಿ ಇನ್ನಷ್ಟು ಡೀಟೇಲ್ಸ್ ಸಿಕ್ಕಿದ್ವು. ಆ ನಾಯಿಯ ಮೆಟಫರ್, ಆಲದ ಮರ, ಕ್ಲಾಸಲ್ಲಿ ಹೇಳೋದು, ರೋಡಲ್ಲಿ ನಡೆಯೋದು. ಇಟ್ಸ್ ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ನ ಒಂದು ಮೈಂಡ್ಸೆಟ್ ಹೇಗಿದೆ, ಆ ಸೈಕಿ ಅದರ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡುತ್ತೆ. ಆ್ಯಂಡ್ ಒಂದು ಕನ್ಕ್ಲೂಷನ್ಗೆ ಅವಳೇ ಬರ್ತಾಳೆ ಕೊನೆಗೆ. ಸೊ ಇಟ್ಸ್ ಸೂಪರ್ಲಿ ರಿಟನ್ ಆ್ಯಂಡ್ ವೆಲ್ ಸ್ಟ್ರಕ್ಚರ್ಡ್. ಆನ್ಸರ್ಗಳೆಲ್ಲ ಅಲ್ಲೇ ಇದ್ದಾವೆ ಅಂತ ಅನಿಸ್ಬೇಕು. ಅದ್ರ ಜೊತೆಗೆ ಕ್ವಶನ್ಗಳು ಹುಟ್ಟಬೇಕು. ಹೆಚ್ಚು ಎಪಿಸೋಡ್ಗಳಲ್ಲಿ ಇದೇ ಆಗೋದು. ಆ್ಯಂಡ್ ಅದೇ ಈ ಕಥೆಗಳನ್ನು, ಈ ಕ್ಯಾರೆಕ್ಟರ್ಗಳನ್ನು ನಮ್ಮ ತಲೆಯಲ್ಲಿ ಉಳಿಯೋ ಹಾಗೆ ಮಾಡಿರೋದು. ಇನ್ನು ಸೆಕೆಂಡ್ ಒನ್, ಹಾರಾಟ, ಫ್ಲೈಟ್. ಇದೊಂದು ವೆರಿ ಕ್ಯೂಟ್ ಎಪಿಸೋಡ್. ಆ್ಯಂಡ್ ಕ್ಯೂಟ್ ಅಂತ ಅನ್ನಿಸ್ತಾನೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿ ವಿಷಯವನ್ನು ಹೇಳುತ್ತೆ. ಆ್ಯಕ್ಚುಲಿ ಇದನ್ನು ಈಗಂತೂ ಹಲವು ಸಿನಿಮಾಗಳಲ್ಲಿ, ಶಾರ್ಟ್ ಫಿಲ್ಮ್ಸ್ನಲ್ಲಿ, ಪಾಡ್ಕಾಸ್ಟ್ಗಳಲ್ಲಿ, ಬುಕ್ಗಳಲ್ಲಿ ಎಲ್ಲದರಲ್ಲೂ ಕೇಳಿದ್ದೀವಿ. ಆ್ಯಂಡ್ ಅದರಿಂದಾನೇ ಸಿಚುವೇಶನ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿರೋದು ಕೂಡ. ಬಟ್ ಸ್ಟಿಲ್ ಅದೇ ವಿಷಯವನ್ನು ಅವರು ಟ್ರೀಟ್ ಮಾಡಿರೋ ರೀತಿ, ಆ ಆ್ಯಂಗಲ್ನಲ್ಲಿ ಅದನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿಸಿ ಈ ರೀತಿಯ ಒಂದು ಜಡ್ಜ್ಮೆಂಟ್ ಇಲ್ಲಿ ಮಾಡ್ಬೋದು, ಅದನ್ನು ಅವರೇ ಆ ಪಾತ್ರನ ಎಡೆ ಮಾಡಿ ಕೊಡ್ತಾ ಇದೆ ಅಂತ ಅನ್ನೋ ಅಷ್ಟರಲ್ಲಿ ಅದು ಬೇರೆ ಆಗಿಬಿಡುತ್ತೆ. ಚೆನ್ನಾಗಿ ಬರೆದಿದ್ದಾರೆ ಅದನ್ನು. ಆ ಮೈಂಡ್ ವಾಯ್ಸ್ ಆಗಲಿ, ನರೇಷನ್ ಆಗಲಿ ಅಥವಾ ಎಕ್ಸ್ಪ್ರೆಷನ್ಸ್ ಆಗಲಿ ಎಲ್ಲನೂ ಸೂಪರ್ ಆಗಿತ್ತು. ಆ್ಯಂಡ್ ಈ ಎಲ್ಲ ಎಲಿಮೆಂಟ್ಗಳೇ ಈ ಸೀರೀಸ್ಗೆ ಒಂದು ಫ್ರೆಶ್ನೆಸ್ನ ಆ್ಯಡ್ ಮಾಡಿದ್ದಾವೆ ಆ್ಯಂಡ್ ಇದನ್ನು ಯೂನಿಕ್ ಮಾಡಿದ್ದಾವೆ ಅಂತಲೂ ಹೇಳ್ಬೋದು. ಇನ್ನು ಥರ್ಡ್ ಒನ್, ಅಸ್ಮಿತೆ, ಐಡೆಂಟಿಟಿ. ವೆರಿ ಸಿಂಪಲ್ ಐಡಿಯಾನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಎಲ್ಲ ಎಪಿಸೋಡ್ ಕೂಡ ಯಾವುದೋ ಒಂದು ಕನ್ವರ್ಸೇಷನ್ನ ಮಧ್ಯದಿಂದ ಶುರುವಾದ ಹಾಗೆ ಇರ್ತವೆ. ನೀವೇ ಅದನ್ನು ಫಿಗರ್ ಔಟ್ ಮಾಡ್ಕೊಳ್ಬೇಕು. ಸ್ಪೂನ್ ಫೀಡಿಂಗ್ ನಡೆದಿಲ್ಲ ಇಲ್ಲಿ. ಒಂದೊಳ್ಳೆ ಥಾಟ್. ಆ್ಯಕ್ಚುಲಿ ಇದನ್ನು ಫೀಚರ್ ಫಿಲ್ಮಲ್ಲಿ ಒಂದು ಎಲಿಮೆಂಟ್ ಆಗಿ ಕೂಡ ಬಳಸ್ಕೊಳ್ಬೋದು. ಅದನ್ನು ನಮಗೆ ತಲುಪಿಸಿರೋ ರೀತಿ ಸಖತ್ತಾಗಿತ್ತು. ಬರ್ತಾ ಬರ್ತಾ ಇಂಟೆನ್ಸ್ ಆಗ್ತಾ ಹೋಗುತ್ತೆ, ಅಷ್ಟೇ ಸಾಫ್ಟಾಗಿ ಮುಗಿಯುತ್ತೆ. ಇದು ಆ್ಯಕ್ಚುಲಿ 7ನೇ ಎಪಿಸೋಡ್ ಆ್ಯಂಡ್ ಹಾರಾಟ ಮೊದಲನೇ ಎಪಿಸೋಡ್. ಸೊ ಒಂದು ಒಳ್ಳೆ ಸ್ಟಾರ್ಟ್, ಒಂದು ಒಳ್ಳೆ ಎಂಡ್ ಸೀರೀಸ್ಗೆ ಇವುಗಳಿಂದ. ಇನ್ನು ಫೋರ್ತ್ ಒನ್, ಶೂನ್ಯ, ವಾಯ್ಡ್. ಸಖತ್ ರೈಟಿಂಗ್ ಇತ್ತು ಇಲ್ಲಿ. ಆಲ್ದೋ ಇದು ಸ್ವಲ್ಪ ಪೇಷನ್ಸ್ನ ಟೆಸ್ಟ್ ಮಾಡ್ತು ಮೊದಲಿಗೆ. ಬಟ್ ನಂತರ ಒನ್ಸ್ ಆ ಪಾಯಿಂಟ್, ಆ ಕ್ಯಾರೆಕ್ಟರ್ ಆರ್ಕ್ ಏನು ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಅಲ್ಲಿ ಪ್ಲೇಸ್ ಆಗಿದ್ದಂಥ ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ನಿಮಗೆ ಕಾಣುತ್ತೆ. ಆ್ಯಂಡ್ ತಮ್ಮ ಹೇಗಿದ್ದೋನು, ಹೇಗಾದ, ಆ ಆಬ್ಸೆಷನಿಂದ, ಆ ಮಾಡರ್ನೈಸೇಷನಿಂದ ಏನಾಯಿತು ಕೊನೆಗೆ, ಗಿಫ್ಟೆಡ್, ಪ್ರಕೃತಿಗೆ ಹತ್ತಿರ ಇರೋನು ಅಂತ ಹೇಳ್ತಾ ಇದ್ದದ್ದು ಅದು ಎಲ್ಲಿಗೆ ಬಂದು ನಿಲ್ತು ಅನ್ನೋದು ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಮೆಟಫಾರಿಕಲಿ ಇದು ಟೋಟಲ್ ಎಲ್ಲ ಮನುಷ್ಯರ ಬಗ್ಗೆ ಹೇಳಿದ್ರ ಇಲ್ಲ ಗೊತ್ತಿಲ್ಲ, ಹಾಗೆ ಅಂದ್ಕೊಳ್ಳಬಹುದು. ಆ ರೀತಿಯ ಎಲ್ಲ ಪಾಯಿಂಟ್ಸ್ ಕೂಡ ಇಲ್ಲಿವೆ. ಆ್ಯಂಡ್ ಇಲ್ಲೂ ಅಷ್ಟೇ ಹೆಚ್ಚು ಕನ್ವರ್ಸೇಷನ್ಗಳು ಇರಲಿಲ್ಲ. ನಾವೇ ಅರ್ಥ ಮಾಡ್ಕೊಳ್ಬೇಕು ಸಣ್ಣ ಸಣ್ಣ ಪಾಯಿಂಟ್ಸ್ಗಳಿಂದ. ಟೂ ಗುಡ್. ಇವಿಷ್ಟು ನನಗೆ ಕಂಪ್ಲೀಟ್ಲಿ ಇಷ್ಟ ಆದಂಥ ಎಪಿಸೋಡ್ಗಳು. ಇನ್ನು 2 ಎಪಿಸೋಡ್ಸ್, ಪೂರ್ವಾಚಾರ, ಟ್ರೆಡಿಷನ್ ಹಾಗೆ ಸ್ವತ್ತು, ಲೆಗಸಿ.
ಈ ಎಪಿಸೋಡ್ಗಳು ಕೂಡ ಚೆನ್ನಾಗಿದ್ವು, ಬಟ್ ಅಲ್ಲಿರೋ ವಿಷಯಗಳು, ಆ ಕಾನ್ಸೆಪ್ಟ್ಸ್ನ ನಾವು ಆಲ್ರೆಡಿ ನೋಡಿದ್ದೀವಿ. ಆ್ಯಂಡ್ ಅವು ಈಗಲೂ ಅಷ್ಟೇ ರಿಲೆವೆಂಟ್ ಆಗಿ ಅಥವಾ ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿ ನಮ್ಮನ್ನು ತಲುಪತ್ತಾ ಗೊತ್ತಿಲ್ಲ. ಅಟ್ಲೀಸ್ಟ್ ನನ್ನನ್ನು ಅಷ್ಟು ತಲುಪಲಿಲ್ಲ. ತುಂಬ ಬೇಗನೆ ಏನಾಗುತ್ತೆ ಅನ್ನೋದು ಗೊತ್ತಾಯಿತು. ಆ್ಯಂಡ್ ಈಗಿನ ಸಂದರ್ಭದಲ್ಲಿ, ಈಗಿನ ಮೈಂಡ್ಸೆಟ್ನಲ್ಲಿ ನನಗೆ ಪರ್ಸ್ನಲಿ ಅಷ್ಟು ಕನೆಕ್ಟ್ ಆಗೋದಕ್ಕೆ ಆಗಲಿಲ್ಲ. ಸ್ಪೆಷಲಿ ಪೂರ್ವಾಚಾರ ಅನ್ನೋ ಎಪಿಸೋಡ್ ಪ್ರಕಾಶ್ ರೈ ಅವರು ಇರೋವಂಥದ್ದು, ಅಲ್ಲಿ ತುಂಬ ಸ್ಪೇಸ್ ಇತ್ತು. ಎಲ್ಲ ಎಪಿಸೋಡ್ಗಳ ರೀತಿಯೇ ಅದು ಕೂಡ ಒಂದು ಇವೆಂಟ್ನ ಮಧ್ಯದಿಂದನೇ ಶುರು ಆಗುತ್ತೆ, ಬಟ್ ಅದಕ್ಕೆ ಇನ್ನೊಂಚೂರು ಕಾಂಟೆಕ್ಸ್ಟ್ ಬೇಕಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಆ್ಯಸ್ ಆ ಟ್ರೆಡಿಷನ್ಗೆ ಅಷ್ಟು ಕನೆಕ್ಟ್ ಆಗದೆ ಇರೋ ಕಾರಣ ಇದರ ಇಂಪ್ಯಾಕ್ಟ್ ನನ್ನ ಮೇಲೆ ಸ್ವಲ್ಪ ಕಮ್ಮಿ ಇತ್ತು ಅಂತಾನೆ ಹೇಳ್ತೀನಿ. ಇನ್ನು ಕೊನೆಯದಾಗಿ ದೊಂಬರಾಟ, ರಾಜ್ ಬಿ ಶೆಟ್ಟಿ ಅವರು ಇರುವಂಥದ್ದು. ಇರೋದ್ರಲ್ಲಿ ತುಂಬ ಸ್ಟ್ರೈಟ್ ಆಗಿರುವಂಥದ್ದು ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಶುರು ಏನು ಕೊನೆ ಏನು ಅನ್ನೋದು ತುಂಬ ಬೇಗ ಗೊತ್ತಾಗುತ್ತೆ ಕಂಪ್ಯಾರಿಟಿವ್ಲಿ. ಆ್ಯಂಡ್ ಅದು ಹಾಗೇ ಆಗುತ್ತೆ. ಇದೊಂದು ಸೆಟೈರ್, ಆ್ಯಂಡ್ ಅದು ತುಂಬ ಕಮ್ಮಿ ಪ್ಲೇಸಸಲ್ಲಿ ವರ್ಕ್ ಆಗಿದ್ದು ನನಗೆ ಹೋಲ್ ಪಾಯಿಂಟ್ನ ಅರ್ಥ ಮಾಡಿಕೊಂಡ್ರು ಸಹ ಸ್ಟಿಲ್ ಇನ್ನೂ ಏನೋ ಬೇಕಿತ್ತು ಅನ್ನೋ ಭಾವನೆ ಈ ಎಪಿಸೋಡ್ನ ನೋಡಿದಾಗ ಬಂತು. ಇನ್ನು ಟೋಟಲ್ ಆಗಿ ಇದರ ಪಾಸಿಟಿವ್ಸ್ ಕಡೆ ಮಾತಾಡೋದಾದರೆ, ಈ ಎಪಿಸೋಡ್ಗಳು ಒಂದು ಇಮರ್ಸಿವ್ ಎಕ್ಸ್ಪೀರಿಯನ್ಸ್ನ ಕೊಡ್ತವೆ. ಟೋಟಲ್ ಇಂಪ್ಯಾಕ್ಟ್ ವೇರಿ ಆಗ್ಬೋದು ಎಪಿಸೋಡಿಂದ ಎಪಿಸೋಡ್ಗೆ, ಬಟ್ ಅಷ್ಟು ಸಮಯ ನೀವು ಆ ಮನೆ, ಆ ಕಾಡು, ಆ ಮರ, ಆ ಸೇತುವೆ, ಆ ಮಳೆ, ಹೀಗೆ ಆ ಸುತ್ತಲಿನ ಪ್ರದೇಶದಲ್ಲೇ ಇರ್ತೀರ. ಆ ಕ್ಯಾರೆಕ್ಟರ್ಗಳನ್ನು ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ. ಸ್ಪೆಷಲಿ ಇಲ್ಲಿ ಇವರು ಅವ್ರದ್ದೇ ಆದ ಸಮಯವನ್ನು ತಗೊಂಡಿರೋದ್ರಿಂದ ಆ ಎಲಿಮೆಂಟ್ಗಳು ಇಲ್ಲಿ ಪ್ರತಿಯೊಂದು ಎಪಿಸೋಡ್ನಲ್ಲೂ ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿದ್ದಾವೆ, ನಿಮಗೆ ಒಂದು ಒಳ್ಳೆ ಅನುಭವವನ್ನು ಕೊಡ್ತವೆ. ಇನ್ನು ಇವರು ಎಲ್ಲೂ ತಮ್ಮ ಟ್ರೀಟ್ಮೆಂಟ್ನಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಅಂದರೆ ಅವರು ಮೊದಲಿಂದ ಫಿಕ್ಸ್ ಆದ ಹಾಗೆ ಕಾಣುತ್ತೆ. ಈ ಎಪಿಸೋಡ್ಗಳನ್ನು ಹೀಗೆ ನಾವು ಅಪ್ರೋಚ್ ಮಾಡೋದು, ಇವುಗಳಿಗೆ ಎಕ್ಸ್ಟ್ರಾ ಏನೂ ಸೇರಿಸೋದಿಲ್ಲ, ಇದೇ ರೀತಿಯಲ್ಲಿ ಹೀಗೆ ಶುರು ಮಾಡ್ತೇವೆ, ಹೀಗೆ ಕೊನೆ ಮಾಡ್ತೇವೆ ಅನ್ನೋ ಥರ. ಎಲ್ಲ ಥರದ ಆಡಿಯನ್ಸ್ನ ತಲುಪಬೇಕು ಅಂತ ದ ಕೋರ್ ಏನಿದೆ ಅದನ್ನು ಬಿಟ್ಟು ಬೇರೆ ಕಡೆ ಹೋಗಿಲ್ಲ. ಬೇಕಿರೋ ಅಷ್ಟು ಸಮಯ ತಗೊಂಡಿದ್ದಾರೆ. ಆಗಲೇ ಹೇಳಿದ ಹಾಗೆ ಸ್ಪೂನ್ ಫೀಡಿಂಗ್ ನಡೆದಿಲ್ಲ. ಸೊ ಇವುಗಳಿಂದನೇ ಆ ಕೆಲವೊಂದು ಕಥೆಗಳ ಇಂಪ್ಯಾಕ್ಟ್ ತುಂಬಾ ಹೆಚ್ಚಿದೆ. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದರೆ, ಇಡೀ ಸೀರೀಸ್ನ ಎಪಿಸೋಡ್ಗಳಲ್ಲಿ ಎಲ್ಲೋ ಒಂದು ಅರ್ಜೆನ್ಸಿ ಅಂತ ನಿಮಗೆ ಕಾಣೋದಿಲ್ಲ. ನಿಮಗೆ ಇಡೀ ಪೂರ ಒಂದು ಮಟ್ಟಿನ ಪೇಷನ್ಸ್ ಬೇಕಾಗತ್ತೆ, ಸ್ಪೆಷಲಿ ಕೊನೆಯಲ್ಲಿ ಹೇಳಿದ ಒಂದಷ್ಟು ಎಪಿಸೋಡ್ಗಳಿಗೆ. ಯಾಕಂದರೆ ಇದು ಆ್ಯಂಥಾಲಜಿ ಆಗಿರೋದ್ರಿಂದ ಇಲ್ಲಿ ಗ್ರಾಫ್ ಅಂತ ಕಂಪ್ಲೀಟ್ ಆಗಿರೋದಿಲ್ಲ. ಪ್ರತಿ ಎಪಿಸೋಡ್ಗೂ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಂತ ಇದ್ದೇ ಇರುತ್ತೆ. ಸೊ ನೀವು ಅದನ್ನು ದಾಟಬೇಕು ಪ್ರತಿ ಎಪಿಸೋಡ್ನಲ್ಲೂ. ಆ್ಯಂಡ್ ನಂತರ ಕೂಡ ಅವರು ಅವ್ರದ್ದೇ ಆದ ಸಮಯವನ್ನು ತಗೊಂಡಿದ್ದಾರೆ. ಸೊ ಅದರಲ್ಲಿ ನೀವು ಆ ಟ್ರೀಟ್ಮೆಂಟ್ಗೆ ಪ್ರಿಪೇರ್ ಆಗಬೇಕಾಗತ್ತೆ. ಆ್ಯಂಡ್ ಅದು ಕೊನೆಯಲ್ಲಿ ತೊಂದರೆ ಕೊಟ್ಟರು ಕೊಡಬಹುದು. ನಂತರ ಪರ್ಫಾರ್ಮೆನ್ಸ್ ಅಂತ ಇಲ್ಲಿ ಇದ್ದರು, ಅವರಿಗೆ ಹೆಚ್ಚಿನ ರೋಲ್ ಅಂತ ಇಲ್ಲಿ ನೋಡೋಕ್ಕೆ ಸಿಗಲಿಲ್ಲ. ರಾಜ್ ಬಿ ಶೆಟ್ಟಿ ಅವರು, ಪ್ರಕಾಶ್ ರೈ ಅವರು ಈ ನೋನ್ ಫೇಸಸ್ಗಳಿಂದ ಅಥವಾ ಅವರಿಗೆ ಕೊಟ್ಟಿರುವಂಥ ಪಾತ್ರಗಳಿಂದ ಮೇ ಬಿ ಪರ್ಸ್ನಲಿ ನಾನು ಒಂದಷ್ಟನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತ ಅನಿಸುತ್ತೆ, ಅದು ಸಿಗಲಿಲ್ಲ. ಸೊ ಸಿಂಪಲ್ ಆಗಿ ಹೇಳೋದಾದರೆ, ಈ ಸೀರೀಸ್ ಓವರ್ ಆಲ್ ಆಗಿ ಒಂದು ಡೀಸೆಂಟ್ ಇಂಪ್ಯಾಕ್ಟ್ನ ಹೊಂದಿದೆ ಅಂತ ಹೇಳ್ತೀನಿ. ಪರ್ಸ್ನಲ್ ಆಗಿ 4 ಎಪಿಸೋಡ್ಗಳು ತುಂಬ ಇಷ್ಟ ಆದವು. ಆ್ಯಂಡ್ ಎಲ್ಲ ಎಪಿಸೋಡ್ಗಳು ಕೂಡ ಅವುಗಳ ಟ್ರೀಟ್ಮೆಂಟಿಂದ ತಮ್ಮದೇ ಆದ ಯೂನಿಕ್ನೆಸ್ನ ಹೊಂದಿದ್ದಾವೆ, ಫ್ರೆಶ್ನೆಸ್ನ ಹೊಂದಿದ್ದಾವೆ. ರೊಟೀನ್ ಕಂಟೆಂಟ್ ಅಂತ ನಿಮಗೆ ಎಲ್ಲೂ ಅನಿಸೋದಿಲ್ಲ, ಆ ರೂಟ್ಗೆ ಅವರು ಹೋಗೂ ಇಲ್ಲ. ಸೊ ಆದಷ್ಟು ಸೀರೀಸ್ ಒಂದು ಇಮರ್ಸಿವ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ ತನ್ನದೇ ಆದ ಸಮಯನ ತಗೊಂಡು. ಆದರೆ ಅದರ ಜೊತೆಗೆ ಇನ್ನೊಂದು ವರ್ಗದ ಪ್ರೇಕ್ಷಕರಿಗೂ ತಲುಪೋ ಹಾಗೆ ಒಂದಷ್ಟು ಎಲಿಮೆಂಟ್ಸ್ ಇದ್ದಿದ್ರೆ, ಆ ಅರ್ಜೆನ್ಸಿ ಸ್ಕ್ರೀನ್ ಪ್ಲೇನಲ್ಲಿ ಕಂಡಿದ್ರೆ ಇದರ ಇಂಪ್ಯಾಕ್ಟ್ ಇನ್ನು ಹೆಚ್ಚಿರೋದು, ಇನ್ನು ಹೆಚ್ಚು ಜನಕ್ಕೆ ಇದು ತಲುಪಿರೋದು ಅಂತ ಅನಿಸಿದುಂಟು. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸೀರೀಸ್ನ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸೀರೀಸ್ನ ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.